ಬಾರೇ ಬಾ. ಹೊಸ್ಲು ದಾಟು, ನಿಂಗೆ ಕಾಲು ಕಾಲು ಮುರಿದು ಬಿಡ್ತೀನಿ ಹೊಸ್ಲು ಏನಾರ ದಾಟ್ಬಿಟ್ರೆ ನೀನಂತೂನುವೆ. ಅಯ್ಯಯ್ಯಯ್ಯೋ, ನಮ್ಮ ವಂಶದ ಮಾನ ಮರ್ಯಾದೆ ಕಳಿಯಕ್ಕೆ ಇದ್ರಲ್ಲ ಹೆಣ್ಮಕ್ಳು. ನೀವು ನಮ್ಮ ವಂಶದಾಗೆ ನೀವೇಣಿಯ ಸಾಕು. ಗಂಡು ಮಕ್ಳು ಹೆಂಗೋ ಮೊರ್ವಾದಿನಾಗ ಬಿದ್ದಿರ್ತವೆ. ನಿಮ್ಗದು ಏನು ಬತ್ತದೋ ದೊಡ್ಡ ರೋಗನ ಹಾಕಾಣೆ. ಹೆಂಗ್ ಆಡ್ತೀರಾ ಅಂದ್ರೆ ಬಟ್ಟೆಗಳು ಹಾಕೊಂಡು, ಕಿತ್ತೋಗಿರೋ ಬಟ್ಟೆಗಳು ಹಾಕೊಂಡು ಬಾ ನಡಿ ಮನೆಗೆ. ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಲೀವ್ ಮಿ ಅಲೋನ್. ನೋಡಿ, ಹಾಗಿಂದ ಕಿರ್ಚ್ಕೊಂಡು ಹೇಳ್ದೆ, ಆದರೆ ಇವಾಗ ತಾಳ್ಮೆಗೆ ಹೇಳ್ತಾ ಇದ್ದೀನಿ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಂಗಿದ್ದೀರಾ. ನಾನು ಅಮೆರಿಕಾಯಿಂದ ಬಂದಿರೋದು. ಸೊ ನೀವು ನನ್ನ ಕೈ ಬಿಟ್ಟರೆ ತುಂಬ ಒಳ್ಳೆಯದು. ನಾನು ಹೊರಡ್ತೀನಿ. ಆ್ಯಕ್ಚುಲಿ ನಾನು ಸಿಟಿಯಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ನಾನು ನೀವು ಈ ಥರ ಹಿಂಸೆ ಕೊಟ್ಟರೆ ನಿಜ ನಂಗೆ ತುಂಬ ಬೇಜಾರಾಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಪ್ಲೀಸ್ ನನ್ನ ಕೈ ಬಿಡಿ. ಅಯ್ಯೋ 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 ಅಯ್ಯೋ, ಲೇ ಶಾರದಿ, ಶಾರದಿ ಎಲ್ಲ ಆಳ್ಬಿದ್ದೋದೆ. ಶಾರದಿ ಬಾರೇ, ನಿನ್ನ ಮಗಳು ಅವತಾರವ ನೋಡ್ ಬಾರೇ. ನಮ್ಮನೇನಿಯ ಎದುರಿಸ್ತಾವಳೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಿತ್ರಿ. ಯಾವ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀಯೇ? ಅದೇ ಗೊತ್ತಾಯ್ತು, ಯಾವನ್ನೋ ನೋಡ್ಕೊಂಡಿರ್ತೀಯ. ಅದಕ್ಕೆ ನಿಂಗೆ ಹಿಂಗೆಲ್ಲ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಸಣ್ಣ ಗೊತ್ತಾಯ್ತು ಹೇಳು. ಅದಕ್ಕೆ ಈಗ ಓಡೋಗ್ಬಿಟ್ಟು ತಾಳಿ ಕಟ್ಟಿಸ್ಕೊಬಿಡಕ್ಕೆ ನೀವು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ಅಲ್ವೇನೇ. ನಡಿ ನಡಿ ಒಳಗಡೆಗೆ ನಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನೀವ್ಯಾಕೆ ಈ ಥರ ಆಡ್ತಾ ಇದ್ದೀರಾ? ನಾನು ಯಾರನ್ನ ಯಾಕೆ ಲವ್ ಮಾಡಲಿ? ಹಾಗೇನೆ ನೀವ್ಯಾರು ನನ್ನ ಮೇಲೆ ಅಧಿಕಾರ ತೋರ್ಸೋಕ್ಕೆ? ಗೊತ್ತಿಲ್ದಿರಾ ಹುಡುಗಿ, ಗೊತ್ತಿಲ್ದಿರಾ ಊರು ಅಂತ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು? ಕಿಡ್ನಾಪರ್ಸ್. ಅಯ್ಯೋ 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 ಮಗಳೇ, ಏನ್ಲೇ ನೀನು ಯಾಸ? ಅಯ್ಯೋ ರಾಮ. ಪ್ಯಾಂಟ್ ಸೊಲ್ಟ್ ಹಾಕೊಂಡು ಮಿಂಚಿಂಗು. ನಂಗೆ ಪ್ಯಾಂಟ್ ಸೊಲ್ಟ್ ಅಂದ್ರೆ ನೀನು ಅಂತ ಇಷ್ಟ ಆಗಕ್ಕಿಲ್ಲ ಕಣಮ್ಮ, ಹಾಕಕ್ಕಿಲ್ಲ ಕಣಮ್ಮ ಅಂತ ಹೇಳ್ತಾ ಇದ್ದೆ. ಇದೇನೇ ಪ್ಯಾಂಟ್ ಸೊಲ್ಟಾಗಿ ಹಿಂಗೆ ಫುಲ್ ಮಿಂಚಿಂಗ್ ಆಗಿದೆಯಾ? ಮಿಂಚಿಂಗ ಗೌಳ, ಮಾನ ಮರ್ಯಾದಿಲ್ಲ. ಬೀದಿನ ಗರಜ್ ಆಗ್ತಾವಳು ನಿನ್ ಮಗಳು. ಮಿಂಚಿಂಗ್ ಅಂತೆ ಮಿಂಚಿಂಗುಗೆ ಇಷ್ಟು ಬೆಂಕಿ ಹಾಕ. ನೋಡೆ ಉಗಿ ನಿನ್ ಮಗಳಿಗೆ, ನೋಡೆ ಎಂತ ಬಟ್ಟೆ ಹಾಕೊಂಡು ಅಲ್ಲಿ ಎಲ್ರೂ ಮುಂದೆ ನೀವು ಸೋ ಕೊಡ್ತಾವಳು ನಿನ್ ಮಗಳು. ಅಷ್ಟು ಅಲ್ದೆ ನೀಯ ನೋಡಿಯ ಮನೆ ಒಳಗಡಿಕೆ ಅಂತಂದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ನಿನ್ನ ಮ್ಯಾಲೆ ಅಂತ ಹೇಳ್ಬಿಟ್ಟು ನನ್ನೇ ಎದುರಿಸ್ತಾವಳೆ ಮಳ್ಳಿ. ಯಾಕೆ ಮಗಳು ಹಿಂಗೆ ಮಾತಾಡ್ತಿದ್ಯಾ? ಏನೇ ಆಯ್ತು ನಿಂಗೆ? ನಿಂಗೆ ಹೇಳಿದ್ ನೆನಪಿಲ್ವೇ ನಿನಗೆ? ಬಸ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲ್ತ್ಕ. ಇದು ಯಾಕೆ ಹಿಂಗೆ ಹೆಂಗೋ ಆಡೋದು ಕಲ್ತು ಬಿಟ್ಟಿದ್ಯಲ್ಲ ನೀನು? ಅದೆಲ್ಗೋ ಟ್ರಿಪ್ ಹೋಯ್ತೀನಿ ಅಂತ ಹೇಳಿದ್ದಲ್ಲ. ಆಯ್ತೇನು ಮುಗಿತೇನು ಟ್ರಿಪ್ ಎಲ್ಲ ನನವೇ? ಸಾರಿ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ನೀವ್ಯಾಕೆ ನನ್ನ ಮಗಳೇ ಅಂತ ಕರಿತಾ ಇದ್ದೀರಾ? ನಮ್ಮಮ್ಮ ಇಲ್ಲಿಲ್ಲ, ಬ್ಯಾಂಗ್ಳೂರಲ್ಲಿದ್ದಾರೆ. ನೀವ್ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಅಯ್ಯೋ 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 ಅಯ್ಯೋ, ಅಲ್ವೇ ಎತ್ತಮ್ಮನ್ನೇನೆಯ ಯಾರು ಅಂತ ಕೇಳೋ ಅಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೇನೆ ನೀನು. ಇರೋಳೊಬ್ಳು ಮಗಳು ಅಂತ ಪಿರೂತಿಯಿಂದ ಬೆಳೆಸಿ 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 ನಿನಗೆ ಇಷ್ಟೆಲ್ಲನೂ ನೋಡ್ಕೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆ ನೀನು ಮಾಡ್ತಾ ಇದೀಯ ನೀನಂತೂ ನನಗೆ. ಏಯ್ ಮಿಟ್ಟುಗ್ಲಾಡಿ, ನಿನಗೆ ಎಲ್ಲಿ ಇಕ್ಬೇಕೋ ಅಲ್ಲಿ ಇಕ್ಬೇಕಿತ್ತು. ಫ್ರೀಡಮ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ನಲ್ಲ, ಅದಕ್ಕೆ ನೀನು ಹಿಂಗೆ ಆಡ್ತಿರೋದು ನೀನಂತೂ ಏನೇ ನನ್ನೇ ಯಾರು ಅಂತ ಕೇಳೋ ಇಷ್ಟು ಇದು ಬಂದ್ಬಿಡ್ತಾ ನಿಂಗೆ? ಕೇಳು ನಿನ್ ಮಗಳನ್ನ ಕೇಳು, ಹೆಂಗ್ ಆಡ್ತಾವಳೆ ಅಂದ್ರೆ ಆಗ್ಲಿಂದನೂ ಪಿತ್ತ ನೆತ್ತಿಗೆ ಏರಿಸ್ತಾವಳೆ. ಲೇ ಮಗಳೇ, ಇಲ್ಲ ನಾ ಆಕ್ಸಿಡೆಂಟ್ ಏನೇನು ಆಯ್ತೇನೆ, ಏನೋ ನೆನಪಿನ ಶಕ್ತಿ ಏನೋ ಒಂಟ್ಗಿಂಟು ಹೋಯ್ತೇನೆ. ಟ್ರಿಪ್ ಹೋಯ್ತೀನಿ ಅಂತ ಹೋಗಿದ್ದಲ್ಲ, ಅದು ನೆನಪಾಯ್ತಿಲ್ವೇನೆ ನಿಂಗೆ? ಟ್ರಿಪ್ ಹೋಯ್ತೀನಿ ಕಣಮ್ಮ, ಕನ್ಯಾಕುಮಾರಿಗೆ ಹೋಯ್ತೀನಮ್ಮ ಅಂತ ಹೇಳ್ದಲ್ಲ, ಅದೇನು ನೆನಪಾಯ್ತಿಲ್ವೇನೆ ನಿನಗೆ? ಹಲೋ, ನಾನು ಯಾಕೆ ಕನ್ಯಾಕುಮಾರಿಗೆ ಹೋಗ್ಲಿ? ನಾನು ಈಗ ತಾನೇ ಬಂದಿದ್ದೀನಿ ಅಮೆರಿಕಾಯಿಂದ. ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ನೋಡಿ, ನೀವು ಯಾರಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀವೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಇಲ್ಲ ನಿಮ್ಗೇನಾದ್ರು ತಲೆಗಿಲೆ ಕೆಟ್ಟಿರಬೇಕು ಅಂತ ಅನಿಸುತ್ತೆ. ನೋಡಿ, ನಾನು ನಿಮ್ಮ ಮಗಳಲ್ಲ. ನೀವು ಸುಮ್ಮನೆ ಬೇಜಾರು ಮಾಡ್ಕೊಬೇಡಿ. ನೋಡಿ, ದಯವಿಟ್ಟು ನೀವು ಇಲ್ಲಿಂದ ಹೊರಟ್ರೆ ನಾನು ಹೊರಡ್ತೀನಿ. ಮಗಳೇ, ಹಂಗನ್ಬೇಡ. ನಿನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡು ಏನೆಲ್ಲ ಪ್ಲಾನ್ ಮಾಡಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಆ ಸಾವುಕಾರಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ನೀನು ಅವ್ರ ಮನೆಗೆ ಹೋಗಲೇಬೇಕು ಸಸಿಯಾಗಿ. ನನ್ನ ಮಾತು ಕೇಳು, ನನ್ನ ಹಳೇ ದ್ವೇಷನ ತೀರಿಸ್ಕೊಂಡ್ಲೇಬೇಕು. ನಿನಗೆ ಎಷ್ಟು ಚಿಕ್ಕ ಹುಡುಗಿಯಿಂದ ಪ್ರಿಪೇರ್ ಮಾಡಿವಿ ನೀನು. ನಾನಂತೂ ಹಿಂಗೆ ಇರಬೇಕು ಮಗಳೇ, ಹಿಂಗೆ ಬಾಳಬೇಕು ಅಂತ. ಆದರೆ ನೀನು ಇವಾಗ ಹೆಂಗೋ ಆಡ್ತಾ ಇದೀಯಾ. ಹಿಂಗೆ ಆಡಿದ್ರೆ ಹೆಂಗೆ? ಬಾ ಒಳಗಡೆ ಕುಂತ್ಕೊಂಡು ಉಂಡುಬಿಟ್ಟು ಮಾತಾಡಿವಂತೆ ಬಾ. ನೀನು ಎಲ್ಲೋ ಸುಸ್ತಾಗಿದೆಯಾ, ಅದಕ್ಕೆ ಹೆಂಗೆಂಗೋ ಆಡ್ತಾ ಇದೆಯಾ. ವಾಟ್ ಇಸ್ ದಿಸ್? ಇದು ಮನೆನಾ? ಅಯ್ಯೋ ನಿನ್ನ ಬಾಯಿಗೆ ಮೊಣ್ಣಾಕ. ಮನೆನಾ ಅಂತ ಕೇಳ್ತೀಯಲ್ಲೇ? ನೀನಿದ್ದಿದ್ದ ಮನೇನೆ ಅಲ್ವೇನೆ? ಅಯ್ಯೋ ನಾನಿದ್ದಿದ್ದಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಲ್ಲ, ಇದು ನಿಮ್ಮ ಮನೆನಾ? ಓ ಶಿಟ್. ಅದು ಅದು ನನ್ನ ಬಿಟ್ಬಿಟ್ರೆ ನಾನು ಹೋಗ್ತೀನಿ. ಲೇ ಮಗಳೇ, ಯಾಕ್ಲೇ ಹಿಂಗೆ ಆಡ್ತಿದ್ಯಾ? ಏನೇ ಇದು ಯಾಸ ನಿಂದು? ಅಯ್ಯೋ ನಿಮ್ಮ ಅಪ್ಪಂಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಇಬ್ಬರೂ ಕಟ್ಕೊಂಡು ನಾನು ಜೀವನ ಪೂರ್ತಿ ಎಣಗದೇನಿ ಆಗೋಯ್ತು. ಅತ್ತೆ ನೀವಾರ ವಸಿ ಏಳಿ ಅತ್ತೆ, ಇವಳಿಗೆ ಹೆಂಗೆಂಗೋ ಆಡ್ತಾವಳತ್ತೆ. ಹುಣ್ಣಕ್ಕೆ ಅಂತ ತಂದ್ಬಿಟ್ಟು ಕೊಡ್ತೀನಿ. ಕೂತ್ಕ ನೆಲ್ದಾಗೆ. ವಾಟ್? ಇಲ್ಲಿ ನಾನು ಕೂತ್ಕೋಬೇಕಾ? ನೋ 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 ನೋ, ಐ ಡೋಂಟ್ ಲೈಕ್ ದಿಸ್ ಪ್ಲೇಸ್. ನನಗೆ ಈ ಥರ ಮನೇಲೆಲ್ಲ ಇದು ಅಭ್ಯಾಸನೇ ಇಲ್ಲ. ಫಸ್ಟ್ ಟೈಮ್ ಈ ಥರ ಮನೆಗಳೆಲ್ಲ ನೋಡ್ತಾ ಇರೋದು. ನನಗೆ ಬುದ್ಧಿ ಬಂದಾಗಿಂದ ನಾನು ಅಮೇರಿಕಾದಲ್ಲೇ ಇದ್ದೆ, ಅದಕ್ಕೆ ನನಗೆ ಏನೂ ಗೊತ್ತಿಲ್ಲ. ಸಾರಿ, ಐ ಕಾಂಟ್. ಈ ಮನೇಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಕೈ ಬಿಡ್ತೀರಾ ಪ್ಲೀಸ್? ಅಯ್ಯೋ, ಒಂದು ಕಷ್ಟ ಆದ್ಮೇಲೆ ಒಂದು ಕಷ್ಟ ಬರ್ತದಲ್ಲೋ ಶಿವನೇ ನನಗೆ. ಏನೋ ಮಾಡಲಿ, ಈ ನನ್ನ ಮಗಳಿಗೆ ಏನೋ ಆಗೋಗ್ಬಿಟ್ಟೈತೋ ಯಪ್ಪ. ಏನು ಹೇಳಿದ್ರು ಏನೋ ಒಂದು ಹೇಳ್ತಾಳೆ. ಈ ಅಮ್ಮನ ಹೊಟ್ಟೆ ಉರ್ಸಕ್ಕೆ ಅಂತಾನೆ ನೀ ಹುಟ್ಬಿಟ್ಟವಳೆ ಅಂತ ಅನ್ನಿಸ್ತದೆ ಪಾಪಿ. ಲೇ ಲೇ, ಯಾಕೆ ಹೆಂಗೆಂಗೋ ಆಡ್ತಿದ್ಯಾ? ಹುಟ್ಟು ಬೆಳೆದಿರ ಮನೆನೇ ನೀ ಅಸಹ್ಯ ಮಾಡ್ಕತಿಯಲ್ಲೇ ನೀನು. ನಾವೇನು ಕೋಟ್ಯಾಧೀಶ್ವರನೇನೆ? ಏ ಬಿತ್ರಿ,
ನಾನು ಹೇಳ್ದೆ ನಿನಗೆ ಹೋಗ್ಬೇಡ್ವೆ ಅಂತ ಹೇಳ್ಬಿಟ್ಟು, ಲೇ ಸಸೆ ನಿಂಗೂ ಹೇಳ್ದೆ ಕಳಿಸ್ಬೇಡ್ವೆ ಈ ಮನೆಯಾಳಿನ ತಲೆ ಕೆಡಿಸ್ಕೊಂಡ್ ಮುತ್ತಾಳೆ ಅಂತ ಹೇಳಿದ್ರೆ, ಇಲ್ಲ ಹೋಗ್ ಬರ್ಲಿ ಅತ್ತೆ ಪಾಪ ಅತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ನೀನು ಇವಳನ್ನ. ನೋಡಿ ಇವಾಗ ಈ ಒಂದೇ ದಿನಕ್ಕೆ ಹೆಂಗ್ ತಯಾರಾಗಿ ಬಂದವಳೆ ಅಂತ ಹೇಳ್ಬಿಟ್ಟು, ಟ್ರಿಪ್ಗೆ ಹೋಯ್ತೀನಿ ಅಂತ ಹೋಗಿ ಎಲ್ಲ ಆಳ್ ಬಿದ್ದೋಗಿ ಬಂದ್ಲೋ ಏನು ಕಥೆಯೋ ಯಾರಿಗೆ ಗೊತ್ತು. ನೀನೇನು ತಲೆ ಕೆಡ್ಸ್ಕೊಬೇಡ, ಇವಳು ನಾನು ನೋಡ್ಕೊಂತೀನಿ. ನೀನು ಹೋಗಿ ಅಡುಗೆ ಪಡ್ಗೆ ಮಾಡೋಗು, ತಿಂತಾಳು ಕುಂತ್ಕೊಂಡು ಇಲ್ಲೇನೇ ನೀಯ. ಸರಿ ಆಯಿತು, ತಗೊಂಬಿಟ್ಟು ಬರ್ತೀನಿ. ಹಲೋ, ನೀವು ಯಾರು? ಸರಿ, ನನ್ನ ಮೊಬೈಲು ಎಲ್ಲೋ ಮಿಸ್ ಆಗಿದೆ ಅನ್ಸುತ್ತೆ, ಜೋಬಲ್ಲೂ ಇಲ್ಲ, ಇಲ್ಲೆಲ್ಲ ರೋಡಲ್ಲಿ ಬಿದ್ದಿರಬೇಕು, ಹುಡ್ಕೊಂಬಿಟ್ಟು ಬರ್ತೀನಿ. ಏನೇ ಹುಡಿಕೊಂಬಿಟ್ಟು ಬರೋದು? ಮುಚ್ಕೊಂಡು ಕೂತ್ಕೊಳ್ಳಲೇ, ಮುಚ್ಕೊಂಡು ಕೂತ್ಕ. ಹುಡಿಕೊಂಬೇರೆ ಬತ್ತಾಳಂತೆ, ನಾನೇ ಹುಡಿಕೊಂಬಿಟ್ಟು ಬರ್ತೀನಿ. ಆಮೇಲೆ ನಿಂಗೆ ತಪ್ಪಿಸ್ಕೊಂಡು ಹಂಗೆ ಎಸ್ಕೇಪ್ ಆಗ್ಬಿಡಕ್ಕೆ. ನೋಡು, ಮದುವೆ ಮಾಡಿ ಕಳ್ಸೋಗಂಟ ಇವನ್ವೇ ಇಲ್ಲೇ ಇರ್ಬೇಕು ನೀನು, ಎಲ್ಲೂ ಹೋಗಂಗಿಲ್ಲ. ಟೋಟಲ್ ಮೆಂಟಲ್ ಫ್ಯಾಮಿಲಿ. ಅನ್ನೋನ್ ಪರ್ಸನ್ನ ಕರ್ಕೊಬರೋದೇನು ಕೇಳ್ತೀರಾ, ಉಪಚಾರ ಮಾಡೋದೇನು ಕೇಳ್ತೀರಾ? ಈ ಒಂದೇ ಮನೆಗಲ್ಲ, ಇಡೀ ಊರ್ನಾಗಿರೋರೆಲ್ಲ ಮೆಂಟಲ್ಸೇನೆ. ಅಂದರೆ ಇಂಡಿಯಾದಲ್ಲಿ ಈ ಥರನ, ಇಲ್ಲ ಇಲ್ಲಿ ಈ ಥರನ, ಅಮೇರಿಕಾದಲ್ಲಿ ನಾವೇ ಸರಿ ಇರಲಿಲ್ವ ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಇವ್ರು ಯಾಕೆ ಈ ಥರ ಆಡ್ತಾ ಇದ್ದಾರೆ? ಕೂತ್ಕೊಳ್ಳೆ. ಅಲೋ, ಹೇಳಿದ್ನಲ್ಲ ನಾನು ಇಲ್ಲಿ ನೆಲದಲ್ಲೆಲ್ಲ ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು, ನನಗೆ ಅಭ್ಯಾಸನೇ ಇಲ್ಲ ನೆಲದಲ್ಲಿ ಕೂತ್ಕೊಂಡು. ಅಯ್ಯೋ 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 ಅಯ್ಯೋ, ಅಭ್ಯಾಸವೇ ಇಲ್ವಾ ನಿನಗೆ? ಹೋಗೋಳಪ್ಪ. ತಗ ಮಾಡಬೇಕು ಬಿಲ್ಡಪ್ಪ, ಈ ಪಾಟಿ ಎಲ್ಲ ಬಿಲ್ಡಪ್ಪ ಮಾಡೋದು. ಇನ್ನೇನ ಹೊಸಿ ದುಡ್ಡು ಗಿಡ್ಡು ಏನಾರ ಬಂದ್ಬಿಟ್ಟಿದ್ರೆ ನಿಂಗೆ ತಲೆ ನಿಲ್ಲೋದು ಅನ್ಕಂಡ ಮನೆ ಬಿಟ್ಟು ಹೋಯ್ತೀನಿ ಅಂತ ಕನ್ಸಾಗ ಅನ್ಕೋಬೇಡ. ಬಾಕ್ಲು ತಗ ನೀ ಕುಂತ್ಕೊಂಡಿರ್ತೀನಿ ನಾನಂತೂ. ಗೆಪ್ತಿ ಇಟ್ಕ ತಗಳೆ ಹೋಗ್ಲಿ, ತಿಂತಗ. ಅಯ್ಯೋ ಏನಿದು? ಇದು ನಾನ್ ವೆಜ್ ಅನ್ಸುತ್ತೆ ಅಲ್ವಾ? ಹ್ಞೂ ಕಣ್ಲೆ, ಕೋಳಿ ಸಾರೇನಿಯ? ಯಾಕೆ? ಹೋ ಶಿಟ್, ನಾನು ತಿನ್ನಲ್ಲ ನಾನ್ ವೆಜ್. ಪ್ಲೀಸ್ ತಗೊಂಡೋಗಿ ದೂರ. ನಾನಂತೂ ತಿನ್ನಲ್ಲ ಈ ಥರ ಎಲ್ಲ. ಹಾಗೆಯೇ ಆ ಮುದ್ದೆ ಅದೆಲ್ಲ ನಾನು ತಿನ್ನಲ್ಲ. ಪ್ಲೀಸ್ ನೀವು ಯಾಕೆ ತಂದು ನನಗೆ ಬಲವಂತ ಮಾಡ್ತಾ ಇದ್ದೀರಾ? ಏನೇ ಹೇಳ್ತಿದ್ಯಾ ಮಗಳೇ? ಕೋಳಿ ಸಾರು ಅಂದರೆ ನಿಂಗೆ ಪಿರಾಣ ಅಲ್ವೇನೆ? ವಾಟ್? ನನಗೆ ಕೋಳಿ ಸಾರು ಅಂದರೆ ಇಷ್ಟನಾ? ಪ್ಲೀಸ್ ತಗೊಂಡೋಗಿ. ಪ್ರಾಣಿ ಹಿಂಸೆ ಮಾಡೋಕೆ ನಿಮ್ಗೆ ಅದು ಹೆಂಗೆ ಮನ್ಸು ಬರುತ್ತೆ ನಿಮಗೆ? ಛೇ, ಪ್ರಾಣಿ ಹಿಂಸೆ ಮಾಡಿ ತಿಂತಾರಂತೆ. ಯಾಕೆ ನಿಮಗೆ ಅಂತ ಹೇಳ್ಬಿಟ್ಟು ಹುಲ್ಲು ಸೊಪ್ಪು ಕಾಳು ಕಡಿ ಅಂತ ದೇವರು ಕೊಟ್ಟಿಲ್ವಾ? ಇದು ಯಾಕೆ ನೀವು ಕೋಳಿನೆಲ್ಲ ಹಿಂಸೆ ಕೊಟ್ಬಿಟ್ಟು ಸಾಯಿಸ್ಬಿಟ್ಟು ತಿಂತೀರಾ? ಪ್ಲೀಸ್ ತಗೊಂಡೋಗಿ, ನನ್ನ ಮುಂದೆ ನಿಂತ್ಕೋಬೇಡಿ ನೀವು. ಅಯ್ಯೋ ಮಗಳೇ, ನೀನೇ ಕೋಳಿ ಕೊಯ್ದು ಕ್ಲೀನ್ ಮಾಡಿ ಸಾರು ಮಾಡ್ತಿದ್ದಲ್ಲೇ, ಇದು ಯಾಕೆ ಹಿಂಗೆ ಹೇಳ್ತಿದ್ಯಾ ನೀನು? ಅಯ್ಯೋ ಅತ್ತೆ, ಏನಾಗೈತಿ ಇವಳಿಗೆ? ಏನಾಗೈತಿ ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಲೇ, ನಿನ್ನ ಗಂಡಂಗೆ ಫೋನ್ ಹಾಕಿ ಕರ್ಸು, ಅವ್ನು ಬಂದ್ಬಿಟ್ಟು ಏನೋ ನೋಡ್ಕೊತಾನೆ. ಇವಳದು ಯಾಕೆ ನಾಟಕ ಆಡ್ತಾವಳೋ ಗೊತ್ತಿಲ್ಲ, ಯಾವುದೋ ಉದ್ದೇಶಕ್ಕೆ ಏನಿಯ ನಾಟಕ ಆಡ್ತಾವಳೆ ಅಂತ ಅನ್ನಿಸ್ತದೆ. ಯು ಮೀನ್ ಡ್ರಾಮಾ? ನೋ ಡ್ರಾಮಾ, ಐ ಡೋಂಟ್ ಲೈಕ್ ದಿಸ್. ಪ್ಲೀಸ್ ತಗೊಂಡೋಗಿ. ನಾನು ತಿನ್ನಲ್ಲ. ಇನ್ನೇನೇ ತಿಂತೀಯಾ? ಇನ್ನೇನು ತಿನ್ನಬೇಕು ಅನ್ಕೊಂಡಿದ್ಯಾ ನೀನು? ನನಗೆ ಬ್ರೆಡ್ ಜಾಮ್, ನೂಡಲ್ಸ್, ಮ್ಯಾಗಿ, ಪನ್ನೀರ್ ಬಟರ್ ಮಸಾಲ, ರೋಟಿ, ಕರ್ರಿ ಅಷ್ಟೇ ನಾನು ತಿನ್ನೋದು. ಈ ಥರ ಎಲ್ಲ ನಾನು ತಿನ್ನಲ್ವಲ್ಲ. ನೀವು ನನಗೆ ಫೋರ್ಸ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಅದಕ್ಕೆ ನನ್ನ ಪಡೆ ನಾನು ಬಿಟ್ಬಿಡಿ. ನಾನು ಹೋಗಿ ನಾನೇ ಪ್ರಿಪೇರ್ ಮಾಡ್ಕೊಂಡು ತಿನ್ಕೋತೀನಿ. ನಾನು ಹೋಟೆಲ್ಗೆ ಹೋಗಬೇಕು, ಅಲ್ಲೇ ತಿಂತೀನಿ ಪ್ಲೀಸ್. ಅಯ್ಯೋ ಇದು ಅಂಥದ್ದೇ ನೂಡಲ್ಸು? ಕೇಳ್ದಿರ ಹೆಸರುಗಳೆಲ್ಲ ಹೇಳ್ತಾವಳಲ್ಲೇ. ಲೇ, ನಿನಗೇನು ಆಗಿಲ್ಲ ತಾನೇ? ತಲೆಗಿಲೆ ಕೆಟ್ಟಿಲ್ಲ ತಾನೇ ನಿಂಗೆ? ನಿಮಗೆ ತಲೆ ಕೆಟ್ಟಿದೆ ಅಂತ ನನಗನ್ನಿಸ್ತೈತೆ. ಅನ್ನೋನ್ ಪರ್ಸನ್ಸ್ನ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡು ಇಲ್ದಿರೋ ಕ್ವಶನ್ಸ್ ಎಲ್ಲ ಕೇಳ್ಕೊಂಡು ಮಗಳು ಅಂತ ಅಟ್ಯಾಕ್ ಮಾಡ್ತಾ ಇದ್ದೀರಾ ಅಂತಂದರೆ, ಇದೇನಾದರೂ ಈ ಹಳ್ಳಿನಾಗಿರೋರಿಗೆಲ್ರಿಗೂ ಏನಾದರೂ ಮೆಂಟಲ್ಲ ಇಲ್ಲ ಲೂಸಾ ಏನಾದ್ರೂ? ಯಾಕೆ ಈ ಥರ ಆಡ್ತಾ ಇದ್ದೀರಾ? ನಾನು ನಿಮ್ಮ ಮಗಳಲ್ಲ, ನೀವೆಲ್ಲೋ ಅದೇ ಭ್ರಮೆನಲ್ಲಿದ್ದೀರಾ ಅನಿಸುತ್ತೆ. ಪಾಪ ನಿಮ್ಮ ಮಗಳನ್ನ ಕಳ್ಕೊಂಡಿದ್ದೀರಾ ಅನಿಸುತ್ತೆ. ಅದಕ್ಕೆ ನಾನು ನಿಮ್ಮ ಮಗಳು ಥರ ಕಾಣಿಸ್ತಿರ್ಬೇಕೇನೋ ನಿಮಗೆ. ನಾನು ನಿಮ್ಮ ಮಗಳಲ್ಲ. ಬೇಕಾದರೆ ನನ್ನ ಫೋನ್ ಮಿಸ್ ಆಗಿದೆ, ನಾನು ಹುಡ್ಕೊಂಬಿಟ್ಟು ಬರ್ತೀನಿ. ಇವ್ರು ಹೇಳ್ಕೊಂಬರ್ಬೇಕಾದ್ರೆ ಫೋನೆಲ್ಲ ಬಿದ್ದೋಗ್ಬಿಟ್ಟಿದೆ. ಬೇಕಾದರೆ ಫೋನಲ್ಲಿ ನಮ್ಮ ಅಪ್ಪ ಅಮ್ಮಂಗೆಲ್ಲ ಫೋನ್ ಮಾಡಿಬಿಟ್ಟು ನಾನು ನಿಮಗೆ ಬೇಕಾದರೆ ಪ್ರೂವ್ ಮಾಡ್ತೀನಿ. ಅಯ್ಯೋ ಭಗವಂತನೇ, ಏನೇನೋ ಕನಸು ಕಟ್ಕೊಂಡು ಮಕ್ಕಳು ಅಂತ ಬೆಳೆಸ್ತೀವಿ. ಇವ್ರು ನೋಡಿದ್ರೆ ಒಂದು ಚೂರು ಪ್ಯಾಸನ್ ಕಲ್ತ್ಬಿಟ್ರೆ ನೀ ನಮ್ಮ ಅಮ್ಮನೇ ಅಲ್ಲ, ನೀ ನಮ್ಮ ಅಪ್ಪನೇ ಅಲ್ಲ ಅಂತಾರಲ್ಲೋ ಶಿವನೇ. ಲೇ, ಏನೆಲ್ಲ ಆಸೆ ಕನಸು ಕಟ್ಕೊಂಡಿದ್ದೆ ಇನ್ನು ಮ್ಯಾಲೆ, ಇದು ಯಾಕ್ಲೇ ಹಿಂಗಾಡ್ತಿದೀಯಾ? ಅಯ್ಯೋ, ಇವಳಿಗೆ ಇಷ್ಟು ಹೇಳಿದ್ರೆ ಆಗಕ್ಕಿಲ್ಲ. ನನ್ನ ಮಗ ಬರಲಿರು, ಸರಿಯಾಗಿ ಮಾಡಿಸ್ತೀನಿ ಇವಳಿಗೆ. ಅತ್ತೆ, ನನಗನ್ನಿಸ್ತದೆ ನನ್ನ ಮಗಳಿಗೆ ಏನಾರ ಗಾಳಿ ಗಿಳಿ ಏನಾರ ಸೋಕ್ಬಿಟ್ಟೈತಾ, ದೆಯ್ಯಗೆ ಏನಾರ ಹಿಡ್ಕೊಂಬಿಟ್ಟೈತಾ ಅಂತ ಹೇಳ್ಬಿಟ್ಟು ಸ್ಯಾನೆ ಭಯ ಆಯ್ತದತ್ತೆ. ಒಂದು ಕಿತ ಹೋಗ್ಬಿಟ್ಟು ಹಂಗೇನೇ ಈ ಅಪ್ಪ ಸಂಕ್ರಪ್ಪನ ಕರ್ಕೊಂಬಿಟ್ಟು ಬಾ, ಹೋಗು. ಕೈ ನೋಡ್ಬಿಟ್ಟು ಹೇಳ್ತಾನಲ್ಲ ಏನು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬಾ ನೀನು. ನೋಡನಿ ಏನಾಯ್ತದೋ ವಿಚಾರಿಸನಿ. ಹಿಂಗೆ ಬಿಟ್ಬಿಟ್ರೆ ನನ್ನ ಮಗಳು ಹುಚ್ಚೆ ಹೋಗ್ಬಿಡ್ತಾಳೆ ಅಷ್ಟೇ. ಅಮೆರಿಕಾ ಅಂತಾಳೆ, ಏನೇನೋ ಹೇಳ್ತಾವಳೆ, ಇಂಗ್ಲೀಷಾಗೆಲ್ಲ ಮಾತಾಡ್ತಾವಳೆ. ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ, ಹೋಗು. ನೀನು ಹೇಳೋದು ಸರಿಯಾಗೇ ಐತೆ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ.